ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾಸ್ ಎಸ್ಥೆಟಿಕ್ ವಾರ. ಹೊಸ ಮನೆ ಹತ್ರ ಬಂದ್ವಿ. ಇದು ನನ್ನ ಸೇಫ್ಟಿ ಗ್ರಿಲ್ ಹೇಳಿದ್ದೆ, ಅದು ನಡೀತಾ ಇದೆ. ಫಸ್ಟ್ ಟೈಮ್ ನಾನು ಹೊಸ ಮನೆಯಲ್ಲಿ ವ್ಲಾಗ್ ಶುರು ಮಾಡ್ತಾ ಇರೋದು. ಡೋರ್ ತೋರಿಸ್ತೀನಿ ರೀ. ಇನ್ನು ಮುಂದೆ ಎಂಬಾಸ್ಡ್ ಪೀಸ್ ಬರುತ್ತೆ. ಆ ಥರ ಎಂಬಾಸ್ಡ್ ಪೀಸ್ ಬರುತ್ತೆ. ಆಲ್ಮೋಸ್ಟ್ ಕೆಲಸಗಳೆಲ್ಲ ಆಗ್ತಾ ಇದೆ. ದೇವ್ರ ಮನೆ ಪಾಲಿಶಿಂಗ್ ಚೆನ್ನಾಗಿ ಬಂದಿದೆ, ಎಲ್ಲ ಆಗಿದೆ. ಇದು ನನ್ನ ಕಿಚನ್ ಫಿಟ್ಟಿಂಗ್ಸ್ ನಡೀತಾ ಇತ್ತಲ್ಲ, ಸೊ ಹಾಗೆ ಗಲೀಜಾಗಿದೆ. ಮೇಲ್ಗಡೆ ಹೋಗೋಣ ಇವಾಗ. ಇದು ಬಂದು ಗ್ಲಾಸು ರೇಲಿಂಗ್ಸ್ ವಿತ್ ವುಡನ್ದು ಇದು ಬರುತ್ತೆ. ಇಲ್ಲಿ ಓಪನ್ ಇದೆ. ಇದು ಕೂಡ ಈ ಥರ ಟೆರಾಕೋಟ ಇದರಲ್ಲಿ ಕವರ್ ಮಾಡ್ತಾರೆ. ರೂಮು ಮತ್ತು ಲಾಬಿ ಏರಿಯಾ ಬರುತ್ತೆ. ನೋಡೋಣ. ಆಲ್ಮೋಸ್ಟ್ ಕೆಲಸಗಳು ನಡೀತಾ ಇದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ. ನೋಡೋಣ. ಸಿಟೌಟ್ ಏರಿಯಾ ತೋರಿಸ್ತೀನಿ ನಿಮಗೆ. ಇದು ಒಂದು ರೂಮ್ ಬರುತ್ತೆ. ಇದು ಗೆಸ್ಟ್ ರೂಮ್ ಥರ. ನನ್ನ ವಾರ್ಡ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಅದು ನೀಟಾಗಿ ಒಂದ್ಸಲ ಆ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡಿ ಒಂದ್ಸಲ ನೀಟಾಗಿ ವೈಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲಿ ಸಿಟೌಟ್ ಏರಿಯಾ ತೋರಿಸೋಣ ಅಂತ ನಮ್ಮ ಇಂಜಿನಿಯರು, ಸೈಟ್ ಇಂಜಿನಿಯರ್ ಎಲ್ಲ ಕೂತ್ಕೊಂಡಿದ್ದಾರೆ. ಗೊತ್ತಿಲ್ಲ, ಸೊ ಕೂತಿರೋರೆಲ್ಲ ಸೈಟ್ ಇಂಜಿನಿಯರು, ವರ್ಕರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಹಾಗೆ ನಾನು ಇನ್ನೂ ಇದನ್ನು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ನೋಡಿದ್ರೆ ನೈಸ್ ರೋಡ್ ಕಾಣಿಸುತ್ತೆ, ತುಮಕೂರು ನೈಸ್ ರೋಡ್ ಕಾಣಿಸುತ್ತೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡ್ಬೋದು, ಅಲ್ಲೊಂದು ಫ್ಯಾಕ್ಟ್ರಿ ಥರ ಇದೆಲ್ಲ. ಫ್ಯಾಕ್ಟ್ರಿ ಹಿಂಭಾಗ ನೈಸ್ ರೋಡ್ ಇರೋದು. ಇದು ನಮ್ಮ ಮನೆ ಟ್ರಿಪ್ಲೆಕ್ಸ್ ಬರುತ್ತಲ್ವ, ಅಲ್ಲಿ ಸಿಟೌಟ್ ಏರಿಯಾ ಇದರಲ್ಲೇ ಈ ಕಿಟಕಿ ಬರುತ್ತೆ. ಸೀರಿಯಸ್ಲಿ ಈ ಮನೆಯಲ್ಲಿ ನನಗಿಷ್ಟ ಆಗಿದ್ದು ಅಂತಂದರೆ ಗಾಳಿ ಬೆಳಕಿಗಂತೂ ಕೊರತೆನೇ ಇಲ್ಲ. ಸಂಜೆ 7 ಗಂಟೆ ಆಗೋವರೆಗೂ ಗಾಳಿ ಬೆಳಕಿಗಂತೂ ಬರೀನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಇಂಜಿನಿಯರ್ ಇಸ್ ಲೈಕ್ ಬಾಂಬ್. ಇದು ತೋರಿಸ್ತೀನಿ ರೀ. ಅದು ಬೆಳಕಿನ್ನೂ ಚೆನ್ನಾಗಿ ಬರಲಿ ಅಂತ ಆ ಥರ ಮಾಡಿದ್ದಾರೆ. ಆಮೇಲೆ ನಾನಲ್ಲಿ ಈ ಸಿಟೌಟ್ ಏರಿಯಾದಲ್ಲಿ ಎಲ್ಲೋ ಥರ ಟೆರಾಕೋಟದು ಟೇಜ್ ಥರ ಕಾಣಿಸ್ತಿದೆಯಲ್ಲ ಪೀಸಸ್ಸು, ಅಲ್ಲಿ ಓಪನ್ ಇತ್ತು. ಅಂದರೆ ಪಕ್ಕದ ಬಿಲ್ಡಿಂಗಿಗೆ ಅಟ್ಯಾಚ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ. ನನಗೆ ಸೇಫ್ಟಿ ಬೇಕು, ಬಿಕಾಸ್ ನಾವು ವರ್ಕರ್ಸ್ ಇರೋದ್ರಿಂದ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಸಿಟೌಟ್ ಏರಿಯಾದಲ್ಲಿ ನಮ್ಮದು ಜೂಲ ಆಗಿರ್ಬೋದು, ಚೇರ್ಸ್, ಪಾಟ್ಸ್ ಎಲ್ಲ ಇಟ್ಟಿರ್ತೀವಲ್ಲ, ಸೊ ಈಸಿಯಾಗಿ ಆರಾಮಾಗಿ ಈ ಕಡೆ ಬರ್ಬೋದು. ಅದಕ್ಕೆ ನಾನು ನಿಮ್ಮ ಇಂಜಿನಿಯರ್ಗೆ ಅಣ್ಣ ಏನಾದರೂ ಒಂದು ಪ್ರಾವಿಷನ್ ಇದೆಯಾ ಆ ಥರ ಏನಾದರೂ ಮಾಡೋಕ್ಕೆ ಅಂತಿದ್ದ ತಕ್ಷಣ 2 ಡೇಸ್ ಬ್ಯಾಕಿಂದ ಅದನ್ನು ಮಾಡ್ತಾಯಿದ್ದಾರೆ. ಈಸ್ ವೆರಿ ಜೆನ್ಯೂನ್, ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಮಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಪೇಷನ್ಸಿಂದ ಕೇಳಿಸ್ಕೊಂಡು ಅದು ಪಾಸಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಹಾಗೆ
ಸೊ ಇವಾಗ ಬೋರ್ಡ್ ಫಿಟ್ಟಿಂಗಿಗೆ ಬರ್ತಾರೆ. ನಮ್ಮ ಕನಸಿನ ಮನೆಯ ಹೆಸರು ಗೂಡು, ಅದನ್ನು ಫಿಟ್ಟಿಂಗ್ ಮಾಡೋದಕ್ಕೆ ಬರ್ತಾರೆ. ಆಮೇಲೆ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಗಣೇಶದು ಆ್ಯಂಟಿಕ್ ಬೆಲ್ದು, ಅದು ಫಿಟ್ಟಿಂಗು, ಮತ್ತು ದೀಪಾಲೆ ಕಂಬ ಅಂತ ಹೇಳ್ತೀವಲ್ಲ, ಅದಂದರೆ ಹ್ಯಾಂಗಿಂಗ್ ದೀಪ, ಅದನ್ನು ಫಿಟ್ ಮಾಡಿಸ್ಬೇಕು. ಸೊ ಅದನ್ನೆಲ್ಲ ತಂದಿದ್ದೀನಿ. ಬೋರ್ಡ್ ಫಿಟ್ಟಿಂಗ್ ಮಾಡೋಕ್ಕೆ ಬಂದಾಗ ನಾನು ವಿಡಿಯೋ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನನಗೇನು ಇಷ್ಟ ಅಂತಂದರೆ ಈ ಪೇಂಟ್ ಸ್ಮೆಲ್ ಇರುತ್ತಲ್ಲ, ಹೊಸ ಮನೆಯಲ್ಲಿ ಹಾಕ್ತೀವಲ್ಲ, ಆ ಸ್ಮೆಲ್ ನನಗಿಷ್ಟ. ಆ್ಯಂಡ್ ಸ್ಟಡಿ ಏರಿಯಾ ಇಸ್ ಆಲ್ಸೋ ವೆರಿ ನೈಸ್. ಇದೆಲ್ಲ ಇನ್ನೂ ಕ್ಲೀನ್ ಆಗುತ್ತೆ. ಸ್ಟಡಿ ಏರಿಯಾ ಇದೆಲ್ಲ ನೀಟಾಗಿ ಒನ್ ಟೈಮ್ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಇನ್ನೇನು ಮುಗಿದಿದೆ. ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆದಮೇಲೆ ಎಲ್ಲ ನೀಟಾಗಿ ಮಸ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮು. ನಾನೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಸುಮ್ಮನೆ ಹೇಗೆ ತೋರಿಸ್ತಾ ಇದ್ದೀನಿ, ನಿಮಗೇನು ಅದ್ರಲ್ಲಿ ಅರ್ಥ ಆಗಿಲ್ಲ. ನಾನು ಎಂಟಿ ಹೋಮ್ ಟೂರ್ ಮಾಡ್ತೀನಿ. ಇದು ನೋಡಿ ಮಿರರು. ಈಗ ಇದನ್ನು ಸ್ಲೈಡ್ ಮಾಡ್ಬೋದು. ಸ್ಲೈಡ್ ಮಾಡಿ ನಿಮಗೆ ಎಷ್ಟು ಬೇಕೋ ಪೂರ್ತಿ ಇದಿರುತ್ತಲ್ವ, ಸ್ಟೋರೇಜ್ ಇರುತ್ತೆ. ಸ್ಟೋರೇಜ್ ವಿತ್ ಹಾಕ್ಬೋದು. ಇದು ಮಾಸ್ಟರ್ ಬೆಡ್ರೂಮು, ಕುಬೇರ್ ಮೂಲೆಯಲ್ಲಿ ಬರೋವಂಥದ್ದು. ವಿತ್ ಸೈಡ್ ಟೇಬಲ್ಸು ಚೆನ್ನಾಗಿದೆ. ಇನ್ನೊಂದು ಬೆಡ್ರೂಮ್ಗೆ ಇದೆಲ್ಲ ಸ್ಪೇಸಸ್ ಕೊಟ್ಟಿದ್ದಾರೆ. ಸ್ಪೇಸಸ್ಸನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದು ನನ್ನ ಒಂದು ಇದರಲ್ಲಿ. ಇದು ಆ್ಯಕ್ಚುಲಿ ರೂಮ್ ಒಳಗಡೆಗೆ ಲೆಫ್ಟ್ ಸೈಡ್ಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ವಾಕಿಂಗ್ ವಾರ್ಡ್ರೋಬ್ ಒಂದು ಕಂಪ್ಲೀಟ್ ಕವರ್ ಆಗಿದೆ, ಇನ್ನೊಂದು ಓಪನಿಂಗ್ ಇದೆ. ಲೈಕ್ ಇವು ಟವಲ್ಸ್ ಆಗಿರ್ಬೋದು, ನೈಟ್ ಸೂಟ್ಸ್ ಆಗಿರ್ಬೋದು, ಆ ಥರ ಇಟ್ಕೋಬೋದು. ಇಲ್ಲ ನೀವು ಹೆಂಗೆ ಬೇಕಾದ್ರೂ ಡೆಕೋರೇಟ್ ಮಾಡ್ಬೋದು. ಜೊತೆಗೆ ಮಿರರ್ ತುಂಬ ಉದ್ದ ಇದೆ, ಲೈಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಿನ್ನೂ ಪ್ರೊಫೈಲ್ ಲೈಟಿಂಗ್, ಆಲ್ಮೋಸ್ಟ್ ಇಲ್ಲಿ ಎಲ್ಲ ಒಂದು ಏರಿಯಾಸ್ಗಳು ಪ್ರೊಫೈಲ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಇಸ್ ಲೈಕ್ ಹ್ಯೂಜ್ ಇದೆ. ಜೊತೆಗೆ ಇದು ಒಂದು ಲಾಬಿ ಏರಿಯಾ. ಗ್ಲಾಸ್ ರೈಲಿಂಗ್ಸ್ ಬರುತ್ತೆ. ಇದು ಗ್ಲಾಸ್ ರೈಲಿಂಗ್ಸ್ ಬರುತ್ತೆ ವಿತ್ ದಿಸ್ ಬ್ಯಾಕ್ಗ್ರೌಂಡ್. ಇಲ್ಲಿ ನಿಂತ್ಕೊಳ್ಳೋಕೆ ಆ್ಯಕ್ಚುಲಿ ಗ್ಲಾಸ್ ಹಾಕಿಸೋಕ್ಕಿಂತ ಮುಂಚೆ ನನಗೆ ಭಯ ಆಗ್ತಾಯಿತ್ತು. ಇವಾಗ ಗ್ಲಾಸ್ ಹಾಕಿದಾರಲ್ಲ, ಸೊ ಏನೂ ಭಯ ಇಲ್ಲ. ಆ್ಯಕ್ಚುಲಿ ಐ ಆಮ್ ವೆಯ್ಟಿಂಗ್. ನನ್ನ ಕನಸಿನ ಮನೆ ಎಷ್ಟು ಕಷ್ಟಪಟ್ಟು ನಾವು ಇದನ್ನು ತಗೊಂಡಿದ್ದೀವಿ ಅನ್ನೋದು ತುಂಬ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಶ್ಯೂರ್ ನಾನು ತುಂಬ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಹೇಗೆ ಅಂತ. ಇವಾಗ ಕೆಳಗಡೆ ಫಿಟ್ಟಿಂಗ್ ಅವ್ರು ಬಂದಿದ್ದಾರಂತೆ, ಸೊ ನಾನು ತೋರಿಸ್ತೀನಿ ನಿಮಗೆ. ಬಂದ್ರಾ? ಓಕೆ. ಏನು ನಡೀತಾ ಇದೆ ಇವಾಗ? ಮನೆಯದು ನೇಮ್ ಬೋರ್ಡ್ ಫಿಟ್ಟಿಂಗ್ ನಡೀತಾ ಇದೆ. ಇವಾಗ ನಮ್ಮ ಮನೆಯದು ನೇಮ್ ಬೋರ್ಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಲಾಸ್ಟಲ್ಲಿ ತೋರಿಸಿದ್ನಲ್ಲ, ಫಿಟ್ಟಿಂಗ್ ನಡೀತಾ ಇದೆ ಇವಾಗ. ಅಲ್ಲಿ ನಮ್ಮ ಇಂಜಿನಿಯರು ಅಲ್ಲಿ ನಿಂತಿದ್ದಾರಲ್ಲ ಅವರೇ. ಇವ್ರು ಯಾರು? ಅವರು ಬಿಲ್ಡಿಂಗ್ ಇನ್ಚಾರ್ಜ್ ಇವರೇ. ಫಿಟ್ಟಿಂಗ್ ನಡೀತಾ ಇದೆ, ಅದಕ್ಕೆ ಇದು ಮಾಡ್ತಾರೆ. ಅಲ್ಲಿ ಆ ಒಂದು ಜಾಗದಲ್ಲಿ ಬರುತ್ತೆ. ಪೊಸಿಷನ್ ನೋಡ್ಕೋಬಾ ಒಂದ್ಸಲ, ಇಲ್ಲಿ ನೋಡ್ಕೊಂಡು ಎಲ್ಲಿ ಬೇಕು ಅಂತ. ಅವರೇ ನಮ್ಮ ಇಂಜಿನಿಯರು ಈಗ ಬರ್ತಾರೆ ನೋಡಿ. ಹಾಂ ನೋಡಿ, ಇವರು ಇಂಜಿನಿಯರ್.
ಶರತ್ ಅಂತ. ಓಕೆ, ಅಲ್ಲಿ ಒಳಗಡೆ ಹೋದ್ರಲ್ಲ ಅವರು ಸೈಟ್ ಇಂಜಿನಿಯರ್ ಕೃತಿಕ್ ಅಂತ. ಈಸ್ ವೆರಿ ಚಿಲ್ ನಮ್ಮ ಇಂಜಿನಿಯರ್, ವೆರಿ ನೈಸ್. ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು ಸೈಟ್ ಇಂಜಿನಿಯರು, ತುಂಬ ಕೋಆಪ್ರೇಟ್ ತುಂಬ ಚೆನ್ನಾಗಿದೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇನ್ನೂ ನೀಟಾಗಿ ವಾಷಿಂಗ್ ಎಲ್ಲ ಆಗಿ ಆ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಆದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇಟ್ಸ್ ಆರ್ ವಿಲ್ಲಾ. ಇವಾಗ ನೋಡಿ ಫಿಟ್ ಆಗ್ತಾ ಇದೆ. ಸ್ವಲ್ಪ ಮೇಲೆ ಸ್ವಲ್ಪ ಲೆಫ್ಟ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಫೈನಲಿ ನಮ್ಮ ಮನೆ ಬೋರ್ಡ್ ಫಿಟ್ ಆಯಿತು. ಗೂಡು ಇವಾಗ ಈ ಮನೆಯದೊಂದು ಫೈನಲ್ ಲುಕ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಎಂಬೋಸ್ದಾಗಿ ಕಾಣಿಸ್ತಿದೆ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನಾಟ್ ಎಕ್ಸ್ಪ್ರೆಸಿಬಲ್, ಹೇಳೋಕ್ಕೆ ಮಾತೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ ಗೂಡಲ್ಲಿ ನೋಡಿ ಆ ಹಕ್ಕಿಗಳಿದೆಯಲ್ಲ, ಅದು ನಾನು ನನ್ನ ಹಸ್ಬೆಂಡು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವೀಕ್ಷಕರೇ. ಆಂಟ್ರಪ್ರನರ್ ಆದ ಮಧುಗೌಡವರು ಇದನ್ನ ಬಿಸ್ನೆಸ್ ಮ್ಯಾನ್ ಅಂತ ಹಾಕಬೇಕಿಲ್ಲ. ನಾನು ಇವಾಗ ಇದು ನೇಮ್ ಬೋರ್ಡು. ಇದು ಕೂಡ ಇವಾಗ ಫಿಟ್ಟಿಂಗ್ ಆಗುತ್ತೆ. ಅದು ಫಿಟ್ಟಿಂಗ್ ಆದಂಗೆ ತೋರಿಸ್ತೀನಿ. ಅದು ಎಂಬೋಸ್ಡ್ ಪೀಸ್, ಅದು ಡೋರ್ಗೆ. ದೇವ್ರ ಮನೆದು ಪಾಲಿಶಿಂಗ್ ನೋಡಿ ಎಷ್ಟು ಎಂಬೋಸ್ದಾಗಿ ಕಾಣಿಸುತ್ತೆ. ಪ್ಯೂರ್ ಪಾಲಿಶಿಂಗ್ ಅಂತ ಹೇಳ್ತಾರಂತೆ ಅದಕ್ಕೆ. ರೆಗ್ಯುಲರಾಗಿ ಮಾಡೋದು ಹ್ಯಾಂಡ್ ಪಾಲಿಶು, ಇದು ಪ್ಯೂರ್ ಪಾಲಿಶಿಂಗ್ ಮಾಡಿರೋದು. ಇದು ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ ದೇವ್ರ ಮನೆಯ. ನಾನು ಆ್ಯಕ್ಚುಲಿ ಇದು ಪ್ಲೇನ್ ಕಾನ್ಸೆಪ್ಟ್ ಇತ್ತು ಇಂಜಿನಿಯರ್ದು. ನಾನು ನನ್ನ ದೇವ್ರ ಮನೆ ಫೋಟೋ ತೋರಿಸಿದ ತಕ್ಷಣ ಇಲ್ಲ ಸಿಸ್ಟರ್ ನಿಮಗೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊಡ್ತೀನಿ ಅಂಥೇಳಿ ಅದಕ್ಕೆ ಪಿ ಯು ಪಾಲಿಶ್, ಈ ಕ್ಯಾರಿಯೇಚರು ಮತ್ತು ಒಳಗಡೆ ಯೂನಿವರ್ಸಲ್ ಓಮ್ದು ಅದು ಲೈಟಿಂಗ್ಸ್ ಬರುತ್ತೆ. ಆಮೇಲೆ ಸೈಡಲ್ಲೆಲ್ಲ ಪೂರ್ತಿ ಸ್ಟೆಪ್ಸ್ ಬರುತ್ತೆ ನನಗೆ ವಿಗ್ರಹಗಳು ಜಾಸ್ತಿ ಇರೋದಕ್ಕೆ. ಸೊ ಆ ಡೋರು ಕೂಡ ಅಷ್ಟೇ ಪಿ ಯು ಪಾಲಿಶಿಂಗ್ಗೆ ಬಂದಿರೋದು, ತುಂಬ ಚೆನ್ನಾಗಿದೆ. ನೇಮ್ ಬೋರ್ಡ್ ಮತ್ತು ಅದು ಗಣೇಶ ಫಿಟ್ ಆಗಿದೆ. ಅದನ್ನು ನಾವು ಫಿಟ್ ಮಾಡಿ ನೋಡಿ ಮತ್ತೆ ರಿಮೂವ್ ಮಾಡ್ತೀವಿ ಅದನ್ನು. ಬಿಕಾಸ್ ಅಲ್ಲಿ ಮೇನ್ ಡೋರಲ್ಲಿ ಲಾಕಿನ ಫಿಕ್ಸ್ ಆಗಿಲ್ಲ, ಅದಕ್ಕೆ ಅವರು ಹೋಲ್ ಮಾಡ್ತಿರಲ್ಲ ಅದಕ್ಕೆ ಗಂಟೆ ಬರುತ್ತೆ. ಫೈನಲಿ ಫಿಟ್ ಆಯಿತು. ಇದು ಒಂದು ಬ್ರಾಸಲ್ಲಿ ಹಾಕಬೇಕಾಗಿತ್ತು, ಬ್ರಾಸ್ನ ಹಾಕ್ತೀವಿ, ಅದು ಮೆಟೀರಿಯಲ್ ತರಬೇಕು. ಬಟ್ ಫೈನಲ್ ಲುಕ್ ಈ ಥರ ಇದೆ. ಅದು ಬಾಗಿಲು. ಸೊ ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ತುಂಬ ಪ್ರೀಮಿಯಾಗಿ ಕಾಣಿಸ್ತಿದೆ. ಸೊ ಇವಾಗ ಮನೆಯದು ನೇಮ್ ಬೋರ್ಡ್ ಮತ್ತು ನಂದು ಮತ್ತು ಹಸ್ಬೆಂಡು ನೇಮ್ ಬೋರ್ಡ್ ಫಿಟ್ಟಿಂಗ್ ಆಯಿತು. ಇನ್ನೂ ಸ್ವಲ್ಪ ಕೆಲಸಗಳು, ಚಿಕ್ಕ ಪುಟ್ಟ ಕೆಲಸಗಳು ಬಾಕಿ ಇದೆ. ಅದೆಲ್ಲ ಆದರೆ ಆಲ್ಮೋಸ್ಟ್ ಮುಗಿಯುತ್ತೆ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಲಾಸ್ಟ್ ಕನ್ಕ್ಲೂಷನ್ ವ್ಲಾಗ್ ಹೇಳ್ಬಿಡೋಣ ಅಂತ ಮಾಡಿದೆ. ಅದನ್ನು ಮನೆಗೆ ಬೋರ್ಡ್ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ನನ್ನದೇ ದೃಷ್ಟಿ ಆಗಿಬಿಡುತ್ತೆ ನಮ್ಮ ಮನೆಗೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು. ಇದೊಂದು ಪುಟ್ಟ ವ್ಲಾಗು. ಆ್ಯಕ್ಚುಲಿ ಇನ್ನೂ ನೀಟಾಗಿ ಹೋಮ್ ಟೂರೆಲ್ಲ ಮಾಡ್ತೀನಿ. ಇನ್ನೂ ನಾನು ಅಸೆಂಬಲ್ ಆದಮೇಲೆ ಆಂಟಿಕ್ ಫಿನಿಶ್ ಬರುತ್ತೆ ಮನೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಸೊ ಈ ಒಂದು ಪುಟ್ಟ ಲಾಗ್, ನೇಮ್ ಫಿಟ್ಟಿಂಗ್ ಲಾಗ್ ಇಷ್ಟ ಆಗಿದರೆ ಪ್ಲೀಸು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.